ಅಲ್ಲಿ ನೋಡಿ, ದೂರದಲ್ಲಿ ಕಾಣಿಸ್ತೈತೆ ಆನೆ ಇದೆ ಅಂತೆ. ಅಲ್ಲಿ ನೋಡಿ ಚಿರತೆ. ಯಮ್ಮ. ನಮಸ್ಕಾರ, ನಾನ್ ನಿಮ್ ಬಾಲಾಜಿ. ನಮ್ ಚಾನಲ್ ಅಲ್ಲಿ ಬೈಕ್ ರಿಲೇಟೆಡ್ ಬೈಕ್ ಟ್ರಾವೆಲ್ ಬ್ಲಾಗ್ಸ್ ಪೋಸ್ಟ್ ಮಾಡ್ತಾ ಬರ್ತೀವಿ. ಚೆಕ್ ಮಾಡಿ ನೋಡ್ಕೊಳ್ಳಿ. ಈ ವ್ಲಾಗ್ ಅಲ್ಲಿ ನೀವೇನ್ ನೋಡ್ತೀರಾ ಅಂದ್ರೆ ವಾಲ್ಪಾರೆ ಎಪಿಸೋಡ್ ನ ಕಂಟಿನ್ಯೂಟಿನೇ. ಸೊ ಈ ವ್ಲಾಗ್ ಅಲ್ಲಿ ಬಂದ್ಬಿಟ್ಟು ನಾವು ವಾಲ್ಪಾರೆಯಿಂದ ಅದಿರಪಲ್ಲಿ ರೂಟ್ ನ ಟ್ರೈ ಮಾಡಿರ್ತೀವಿ. ಬೇರೆ ಲೆವೆಲ್ ಇತ್ತು. ಸೊ ಬನ್ನಿ MCS ಬ್ಲಾಗ್ ಅಲ್ಲಿ ಹೋಗೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದ್ರ ಪಕ್ಕ ಬೆಲ್ ಐಕಾನ್ ಇರುತ್ತೆ, ಅದನ್ನೇ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಅದನ್ನ ಕ್ಲಿಕ್ ಮಾಡಿದ ತಕ್ಷಣನೇ ನಮ್ಮ MCS ಸ್ಕ್ವಾಡ್ಗೆ ಜಾಯ್ನ್ ಆಗ್ಬಿಡ್ತೀರಾ. ಓಕೆ, ಬನ್ನಿ ಬ್ಲಾಗ್ ಹೋಗೋಣ. ಇಷ್ಟೇಯಿಂದ ಹೊರಟೈತೆ MCS. ವಾಲ್ಪಾರೆ ಟು ಅದಿರಪಲ್ಲಿ ಚೆಕ್ ಪೋಸ್ಟ್ ಬಂದ್ಬಿಟ್ಟು 6 ಗಂಟೆಗೆ ಓಪನ್ ಆಗೋದು. ಯಾಕಂದ್ರೆ ಆನೆಗಳ ಓಡಾಟ ಜಾಸ್ತಿ ಇದೆ ಅಂತ 6 ಗಂಟೆಗೆ ಓಪನ್ ಮಾಡ್ತಾರೆ. ನಿನ್ನೆ ಬರ್ತಾ ಒಂದು 4 o'clock ಹಾಗೆ ಚಿಕನ್ ಬಿರಿಯಾನಿ ತಿನ್ಕೊ ಬಂದಿದ್ದೆ ರೀ ನಾನು. ಅದಾದ್ಮೇಲೆ ಏನೂ ತಿಂದಿಲ್ಲ. ಹೊಟ್ಟೆ ಸಕ್ಕದಾಗ ಹಸಿವು ಆಗ್ತಿದೆ. ಹೋಗ್ತಾ ಏನಾದ್ರು ಟೀ ಅಂಗಡಿ ಸಿಕ್ಕರೆ ಒಂದು ಟೀ ಮತ್ತು ಇನ್ನೇನಾದ್ರು ಲೈಟಾಗಿ ತಿನ್ಕೊಂಡು ಹೋಗ್ಬಿಡ್ಬೇಕು. ಇವಾಗ ನಾವು 80 kilometers 2 hours ಜರ್ನಿ ಮಾಡ್ತೀವಿ. ಆ 80 kilometersಗೆ ನಮಗೆ ಏನೂ ಸಿಗಲ್ಲ. ಹೋಟೆಲ್ ಇಲ್ಲ, ಟೀ ಅಂಗಡಿ ಇಲ್ಲ, ಏನೂ ಇಲ್ಲ. ಜಸ್ಟ್ ಕಾಡು ನಾವು. ಆ ಥರ ರೂಟ್ ಅದು. ಬನ್ನಿ ಮುಂದೆ ಹೋಗಿ ನೋಡುವ. ಎಲ್ಲಾದರೂ ಟೀ ಅಂಗಡಿ ಏನಾದ್ರು ಇದ್ದರೆ ಫಸ್ಟು ಒಂದು ಟೀ ಕುಡ್ಕೊಂಡು ಹೋಗಬೇಕು. ಈ ಕಡೆ ನೋಡಿ MCS ದೊಡ್ಡ ರಿವರ್ ಹೋಗ್ತಾ ಇದೆ. ಆ್ಯಕ್ಚುಲಿ ಈ ರಿವರ್ದೇ ಆ ಡ್ಯಾಮು, ಶೋಲೆ ಡ್ಯಾಮು. ಅದು ಬಂದ್ಬಿಟ್ಟು ತಮಿಳ್ನಾಡಲ್ಲೇ ದೊಡ್ಡ ಡ್ಯಾಮು, ಒನ್ ಆಫ್ ದ ದೊಡ್ಡ ಡ್ಯಾಮ್ ಅಂತ ಕೇಳ್ಪಟ್ಟಿದ್ದೆ. ಇನ್ನು 450 meters ಐತೆ, ಅಲ್ಲಿಗೆ ಲೊಕೇಶನ್ ಹಾಕಿದ್ದೀನಿ. ಅಲ್ಲಿಗೆ ಹೋಗ್ಬಿಟ್ಟು ಅದಿರಪಲ್ಲಿ ಲೊಕೇಶನ್ ಹಾಕೊಳ್ಳೋಣ ಅಂತ. ಸನ್ರೈಸು ಸಕ್ಕದಾಗ ಆಗ್ತಾಯಿತ್ತು ನನ್ನ ಮುಂದೆ ಬರಬೇಕಾದ್ರೆ. ಇವಾಗ ಮರ ಎಲ್ಲ ಅಡ್ಡ ಐತೆ, ಅದಕ್ಕೆ ನೀವು ಕಾಣಿಸಿರಲ್ಲ. ಒಂಥರ ಆರೆಂಜ್ ಶೇಡಲ್ಲಿ ಕ್ರೇಜಿ ಆಗಿತ್ತು ನೋಡೋದಕ್ಕೆ. ಇದೇ ನೋಡಿ MCS ಆ ಡ್ಯಾಮು. ನೀರು ಇವಾಗ ಬಿಟ್ಟಿಲ್ಲ, ಕಮ್ಮಿ ಬತ್ತೈತೆ. ಆ್ಯಕ್ಚುಲಿ ಆ 3 ಲೈನ್ ಐತಲ್ಲ, 3 ಲೈನಲ್ಲೂ ಫುಲ್ಲಾಗಿ ಬರುತ್ತಂತೆ ನೀರು. ಇವ್ರು ಯಾರು ಆಪೋಸಿಟಲ್ಲಿ ಕೇರಳದಿಂದ ಬಂದಿದ್ದಾರೆ. ಅಂಗಡಿಗಳು ಯಾವುದು ಓಪನ್ ಇಲ್ಲ ಇಲ್ಲಿ. ಅದೆಲ್ಲ ನೋಡಿ ಹಸು, ಆನೆ ಅವೆಲ್ಲ ನಿಂತಿರೋ ಥರನೇ ಐತೆ. ಮೇಲೇನೂ ಹೋಗ್ಬೋದು, ಇಲ್ಲೂ ಒಳಗೂ ಹೋಗ್ಬೋದು. ಇವಾಗ ಆ್ಯಕ್ಚುಲಿ ಓಪನ್ ಇಲ್ಲ, ಅದಕ್ಕೆ ಇಲ್ಲಿಂದನೇ ನೋಡ್ತಾ ಇದ್ದೀನಿ. ಇಲ್ಲಿಂದನೇ ಸಕ್ಕತ್ತಾಗೈತೆ ವ್ಯೂ. ಇಲ್ಲಿಂದ ಹೋದರೆ ಒಂದು ಸ್ವಲ್ಪ ದೂರದಲ್ಲಿ ಅದಿರಪಲ್ಲಿ ಚೆಕ್ ಪೋಸ್ಟ್ ಸಿಗತ್ತೆ ನಮಗೆ. ಅಲ್ಲಿಗೆ ಹೋಗಿ ನೋಡಬೇಕು. ಅಲ್ಲಿ ನೋಡಿ ಸನ್ರೈಸು ಹೆಂಗೈತೆ. ಆ ಬೆಟ್ಟದ ಮೇಲೆ ಫಾಗೆಲ್ಲ ಬರ್ತಾಯಿದೆ, ಕ್ರೇಜಿಯಾಗೈತೆ. ಹೋಟೆಲೆಲ್ಲ ಐತೆ, ಬಟ್ ಡೋರ್ ಮುಚ್ಚಿಬಿಟ್ಟವ್ರೆ. ಆಚೆಯಿಂದ ತಿನ್ನೋ ಐಟಮ್ಗಳೆಲ್ಲ ಕಾಣಿಸ್ತೈತೆ, ಬಟ್ ಡೋರ್ ಓಪನ್ ಇಲ್ಲ. ಒಳಗೆ ಹೋಗಿ ತಗೊಳ್ಳೋಣ ಅಂದರೆ ಇನ್ನು ಅದಿರಪಲ್ಲಿಗೆ ಜಸ್ಟ್ 60 kilometers ಅಷ್ಟೇ ಇರೋದು. ಚೆಕ್ ಪೋಸ್ಟಿಂದ ಆಲ್ಮೋಸ್ಟ್ 50 ಬಂದ್ಬಿಡತ್ತೆ. ಇಲ್ಲಿ ಹಾಕಿದ್ದಾರೆ ನೋಡಿ, ಅದಿರಪಲ್ಲಿಗೆ 50 kilometers ಕರೆಕ್ಟಾಗಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಹೋಟೆಲ್ ಐತೆ, ಬಟ್ ಯಾವುದು ಇನ್ನೂ ಓಪನೇ ಆಗಿಲ್ಲ. ಬರ್ಬೇಕಾದ್ರೆ ಒಂದು 2-3 ಟೀ ಅಂಗಡಿ ನೋಡಿದೆ. ಮುಂದೆ ಸಿಗುತ್ತೆ ಅನ್ಕೊ ಬಂದೆ, ಬಟ್ ಯಾವುದು ಸಿಕ್ಕಿಲ್ಲ. ಇಲ್ಲಿ ನೋಡಿ ಸನ್ರೈಸು ಆ ಕ್ಲೌಡ್ಸ್ ಮೇಲೆ ಬಿದ್ದು ಒಂಥರ ಗೋಲ್ಡನ್ ಶೇಡ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ನೋಡೋದಕ್ಕೆ ಒಂಥರ ಸಾಕಾಗಿದೆ ಅದನ್ನ. ಅಂಡ್ ಆ ಬೆಟ್ಟದ ಮೇಲೆಲ್ಲ ಫಾಗ್ ಹಿಂಗೆ ಬೀಳೋ ಥರ ಆಯಿತು ಒಂಥರ. ಅವಾಗಲೇ ಒಂದು ಬೆಟ್ಟದಲ್ಲಿತ್ತು, ಅಲ್ಲಿ ದೂರದಲ್ಲಿ ಕಾಣಿಸ್ತೈತೆ. ಅಲ್ಲಿ ನೋಡಿ ದೂರದಲ್ಲಿ ಕಾಣಿಸ್ತೈತೆ ಬೆಟ್ಟ ಹತ್ರ ಒಂಥರ ಫಾಗಿ ಆಗೈತೆ. ಕ್ರೇಜಿ ಆಗೈತಲ್ಲ. ಅಯ್ಯೋ, ಆ ಫುಲ್ಲು ಬೆಟ್ಟ ಟೀ ಎಸ್ಟೇಟಿಂದ ಕವರ್ ಆಗೈತೆ MCS. ಕ್ರೇಜಿ. ಗಾಡಿ ಎಲ್ಲ ಓಡಿಸ್ಬೇಕಾರೆ ಯಾವಾಗಲೂ ರೋಡ್ ಮೇಲೆ ಒಂದು ಕಣ್ಣಿರಲಿ. ಯಾವಾಗಲೂ ಬ್ಯೂಟಿಫುಲ್ ಆಗೈತೆ ಅಂತ ನೀವು ರೋಡ್ನ ಮಿಸ್ ಮಾಡಿದ್ರೆ ಕಾರ್ನರಿಂಗ್ ಟೈಮಲ್ಲಿ ಮೇಯ್ನಾಗಿ ಸ್ಟ್ರೈಟಾಗಿ ಹೋಗ್ಬಿಡ್ತೀರಾ. ಆ ಕಡೆ ಏನೂ ಇಲ್ಲಾರೆ ಪರವಾಗಿಲ್ಲ, ಬರೀ ಡಿಚ್ಚಿ ಹೊಡಿತೀರಾ. ಏನೋ ಹಳ್ಳ ದೊಡ್ಡದಾಗಿತ್ತು ಅಂದರೆ ಕೆಳಗೆ ಹೋಗ್ಬಿಡ್ತೀರಾ. ಅದಿರಪಲ್ಲಿ ಸೈನ್ ಹಾಕ್ಬೇಕಂತೆ. ಬನ್ನಿ ಸೈನ್ ಹಾಕ್ಬಿಟ್ಟು ಹೊರಡುವ. ಇನ್ನೂ ಒಂದು 5 kilometers ಅಷ್ಟು ಜನರು ಓಡಾಟ ಇರುತ್ತೆ. ಇಲ್ಲೆಲ್ಲ ಮನೆಗಳೈತೆ. ಇದಾದ್ಮೇಲಿಂದ ಖಾಲಿ ಅನ್ಸುತ್ತೆ ಫುಲ್ ರೋಡು. ನೋಡುವ ಬನ್ನಿ ಯಾವ ಥರ ಇದೆ ಅಂತ. ಇಲ್ಲೆಲ್ಲ ನೋಡಿ ನಮ್ಮ ಹತ್ರಕ್ಕೆ ಐತೆ ಫಾಗು. ನಾವು ದೂರದಿಂದ ನೋಡ್ತಾ ಇದ್ವಲ್ಲ ಬೆಟ್ಟದ ಕೆಳಗೆ ಫಾಗ್ ಇರೋ ಥರ, ಅದು ಈ ಫಾಗ್ MCS. ದೂರದಿಂದ ನೋಡೋದಕ್ಕೆ ವೈಟಾಗಿ ಕಾಣುತ್ತೆ, ನಾವು ಅದ್ರಲ್ಲಿ ಹೋದಾಗ ಒಂಥರ ಮಿಸ್ಟ್ ಥರ ಕಾಣುತ್ತೆ. ವಾಲ್ಪಾರೆ ಟು ಅದಿರಪಲ್ಲಿ ರೋಡಲ್ಲಿ ಸಿಗ್ನಲ್ಲೇ ಇರಲ್ಲ ಅಂತ ಹೇಳಿದರು, ಬಟ್ ನಮ್ಮ ಫೋನಲ್ಲಿನ 2 ಪಾಯಿಂಟ್ ಐತೆ ರೀ. ನಮ್ಮ ಫೋನಲ್ಲಿ ಯಾವಾಗ ಕಂಪ್ಲೀಟಾಗಿ ಸಿಗ್ನಲ್ ಹೋಗುತ್ತೆ ಆವಾಗಿಂದ ನಾವು ಕಾಡೊಳಗೆ ಹೋದ್ವಿ ಅಂತ ಅರ್ಥ. ಯಾರೂ ಇಲ್ಲ ಈ ರೋಡಲ್ಲಿ, ಒಬ್ಬೊಬ್ಬನೇ ಹೋಗ್ತಾ ಇದ್ದೀನಿ. ಚೆಕ್ ಪೋಸ್ಟು ಇನ್ನೂ ಓಪನ್ ಆಗಿರಲಿಲ್ಲ. ಕಾರ್ಗೆಲ್ಲ ನಾವೇ ಫಸ್ಟ್ ಎಂಟ್ರಿ ಅಂದ್ಕೊಂಡಿದ್ದೀನಿ. MCS ಫೋನಲ್ಲಿ ಸಿಗ್ನಲ್ ಫುಲ್ ಔಟು. ಅಯ್ಯೋ, ಕಾಡು ಹೋಗ್ತಾ ಜಾಸ್ತಿ ಆಗ್ತೈತೆ ಫುಲ್ಲು. ಒಂಥರ ಫೀಲ್ ಆಗ್ತಾಯಿದೆ ಇಲ್ಲಿ. ಚೆನ್ನಾಗೈತೆ ಒಂಥರ ಒಂಟಿ ಈ ಥರ ಕಾಡಲ್ಲಿ ಓಡಾಡೋಕ್ಕೆ. ಬಟ್ ಸೇಫ್ಟಿ ಅನ್ನೋದು ಕಮ್ಮಿನೇ. ಥ್ರಿಲ್ಲಿಂಗ್ ಆಗೈತೆ ಒಂಥರ. ನಾನು ಎಲ್ಲ ಕಾರ್ನರಿಂಗಲ್ಲೂ ನೋಡ್ಕೊಂಡು ಹೋಗ್ತಾಯಿದ್ದೀನಿ. ಯಾಕಂದರೆ ಕಾರ್ನರಿಂಗಲ್ಲೇ ಆನೆ ನಿಂತಿರುತ್ತಂತೆ ಜಾಸ್ತಿ. ಯಾವ ಕಾರ್ನರಿಂಗಲ್ಲಿ ಇರುತ್ತಂತ ನಮ್ಗೆ ಹೇಳೋಕ್ಕಾಗಲ್ವಲ್ಲ, ಅದಕ್ಕೆ ನಿಧಾನವಾಗಿ ನೋಡ್ಕೊಂಡು ಹೋಗ್ತಾಯಿದ್ದೀನಿ ಕಾರ್ನರಿಂಗಲ್ಲಿ. ಈ ಕಾಡಲ್ಲಿ ಫುಲ್ಲು ಸೈಲೆಂಟು, ಒಂಥರ ಫುಲ್ ಸೈಲೆಂಟು. ಯಾವ ಸೌಂಡು ಕೇಳಿಸ್ತಿಲ್ಲ MCS. ನನ್ನ ಸೌಂಡು, ನನ್ನ ಗಾಡಿ ಸೌಂಡು ಅಷ್ಟೇ ಕೇಳಿಸ್ತಾ ಇರೋದು. ಕಾಡು ಒಂಥರ ಭಯಂಕರವಾಗೇ ಇದೆ.
ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಕೇರಳ ಅನ್ಕೋತೀನಿ. ಆ ಅಣ್ಣನೂ ಕೇರಳಲ್ಲಿ ಮಾತಾಡಿದ್ರು. ಮತ್ತು ಇಲ್ಲಿ ನೇಮ್ ಬೋರ್ಡ್ಸ್ ಎಲ್ಲ ಫುಲ್ ಕೇರಳಲ್ಲೇ ಬರೆದಿಟ್ಟವ್ರೆ MCS. ಕೇರಳ ಬಾರ್ಡರ್ ಅಂದರೆ ನಾವು ತಮಿಳ್ನಾಡು, ಕೇರಳ, ಕರ್ನಾಟಕ 3 ಬಾರ್ಡರ್ ಟಚ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಬರ್ಬೇಕಾರೆ. ಊಟಿ ಬಂದ್ಬಿಟ್ಟು ಬಾರ್ಡರಲ್ಲೇ ಇರೋದು. ಬಂಡೀಪುರ ದಾಟಿದ ಮೇಲೆ ಬರುತ್ತೆ. ಇಲ್ಲಿ ನೋಡಿ, ಇಲ್ಲೂ ಒಂದು ಚಿಕ್ಕ ರಿವರ್ ಐತೆ. ಮುನ್ನಾರಲ್ಲಿ ಒಂದು ಜಾಗ ಐತೆ, ಆನಕುಲಂ ಅಂದ್ಕೊಂಡಿದ್ದೀನಿ. ಆ ಜಾಗದಲ್ಲಿ ಬಂದ್ಬಿಟ್ಟು ನಾವು ಡೈಲಿ ಆನೆ ನೋಡ್ಬೋದು. ನೈಟು ಒಂದು 11 ಗಂಟೆ 11:30 ಆ ಥರ ನೀರು ಕುಡಿಯೋಕ್ಕೆ ಬರುತ್ತಂತೆ ಆನೆ. ನಮಗೆ ಚಾನ್ಸ್ ಸಿಕ್ಕರೆ ಅಲ್ಲೋಗಿ ಸ್ಟೇ ಮಾಡೋಣ. ಬಟ್ ಅಲ್ಲಿ ಇವಾಗ ಸೀಸನ್ ಹೇಗೆ ಅಂತ ಗೊತ್ತಿಲ್ಲ. MCS ಪ್ರೈಸಸ್ ಎಲ್ಲ ಜಾಸ್ತಿ ಮಾಡಿಬಿಟ್ಟಿರ್ತಾರೆ, ರೂಮು, ಟೆಂಟ್ ಸ್ಟೇ ಆ ಥರ. ಮೇಯ್ನ್ ನಾವು ಮೂನಾರು ಹೋದರೆ ಅಲ್ಲಿ ಕೊಲುಕುಮಲೆ ಅಂತ ಒಂದು ಜಾಗ ಐತೆ. ಆ ಕೊಲುಕುಮಲೆ ಸನ್ರೈಸ್ನ ನೋಡಬೇಕು. ಅದಂತೂ ಕ್ರೇಜಿ ಸನ್ರೈಸ್ ಅಂತ ಎಲ್ಲರೂ ಹೇಳ್ತಾಯಿದ್ರು. ಮುನ್ನಾರ್ಗೆ ಹೋದರೆ ಅದನ್ನು ನೋಡಬೇಕು. ಅದಾದಮೇಲೆ ಇನ್ನೂ ಏನೋ ಪ್ಲ್ಯಾನ್ ಇಟ್ಟಿಲ್ಲ. ಇಲ್ಲಿ ಬಂದೇ ಪ್ಲ್ಯಾನ್ ಮಾಡಿದೆ ನಾನು ಏನೇನು ನೋಡೋದು ಅಂತ. ಈ ಥರ ಕಾರ್ನರಿಂಗಲ್ಲಿ ಆನೆ ನಿಂತಿದ್ರೂ ಕಾಣಲ್ಲಪ್ಪ. ಸಡನ್ನಾಗಿ ಅಟ್ಟಾಡ್ಸ್ಕೊಂಡ್ಬಂದ್ಬಿಡುತ್ತೆ. ನಾವು ಅಂದ್ಕೊಂಡಿರ್ತೀವಿ ಆನೆ ಅಷ್ಟು ದಪ್ಪಕ್ಕೈತೆ ಓಡಲ್ಲ ಅಂದ್ಬಿಟ್ಟು. ಬಟ್ ಒಂದು ಆ್ಯಾವ್ರೇಜ್ ಆನೆ ಬಂದ್ಬಿಟ್ಟು 40 ಕಿಲೋಮೀಟರ್ ಸ್ಪೀಡಲ್ಲಿ ಓಡುತ್ತಂತೆ MCS. ಮನುಷ್ಯ ಟಾಪ್ ಬಂದ್ಬಿಟ್ಟು 25 ಕಿಲೋಮೀಟರ್ಸ್ ಓಡ್ತಾನೆ, ಆನೆ ಬಂದ್ಬಿಟ್ಟು 40 ಕಿಲೋಮೀಟರ್ಸ್ ಓಡುತ್ತೆ. ಅಯ್ಯೋ, ಅಲ್ಲಿ ನೋಡಿ ಚಿರತೆ. ಅಯ್ಯೋಯ್ಯಪ್ಪ, ಯಮ್ಮ ಓಡ್ತು ಕೆಳಗೆ. ಚಿರತೆ ಅಲ್ಲ ಅದು, ಇದು ಚೀತಾ. ಇಲ್ಲಲ್ಲ, ಚೀತಾನೇ ಚಿರತೆ ಅನ್ನೋದು. ರೋಡಲ್ಲಿ ಎಷ್ಟು ಅಸಾಲ್ಟಾಗಿ ಓಡಾಡ್ತೈತಪ್ಪ. ನಾನೇ ಅದು ಬೆಕ್ಕು ಅಂದ್ಕೊಂಡೆ, ದೊಡ್ಡ ಸೈಜ್ ಬೆಕ್ಕು ಅಂದ್ಕೊಂಡೆ. ನೋಡ್ರೆ ಚಿರತೆ ದೊಡ್ಡ ಸೈಜ್ ಇಲ್ಲ, ಒಂದು ಆ್ಯಾವ್ರೇಜ್ ಸೈಜು ಟೀನೇಜ್ ಚಿರತೆ ಅಂದ್ಕೊಂಡಿದ್ದೀನಿ. ಚಿರತೆ ಬಂದ್ಬಿಟ್ಟು ಸಾಧು ಪ್ರಾಣಿ, ಒಂಥರ ಕ್ಯಾಟ್ ಇದ್ರಲ್ಲಿ ಬರುತ್ತೆ. ಅದು ಜಾಸ್ತಿ ಹಾರ್ಮ್ ಮಾಡಲ್ಲ, ಬಟ್ ಹಿಡ್ಕೊಂಡ ಅಂದರೆ ಬಿಡಲ್ಲ, ಅದು ಬೇರೆ ವಿಷಯ. ಜಾಸ್ತಿ ಹಾರ್ಮ್ ಮಾಡೋದು ಅಂದರೆ ಟೈಗರ್ MCS. ಇಲ್ಲಿ ಟೈಗರ್ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ಚಿರತೆ ನೋಡಿದೆ. ಬಂಡೀಪುರಲ್ಲಾದರೂ ಸ್ವಲ್ಪ ರೋಡ್ ವೈಡಾಗಿತ್ತು, ಟಕ್ಕಂತ ತಿರ್ಗಿಸ್ಕೋಬೋದು ಆನೆ ಬಂದರೆ. ಇಲ್ಲಿ ಬಂದರೆ ತಿರ್ಗಿಸ್ಕೊಳ್ಳೋದು ಹೆಂಗೆ ಅಪ್ಪ, ಗಾಡಿನೇ ಬಿಟ್ಬಿಟ್ಟು ಹೋಗ್ಬೇಕಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಹಾಕಿದ್ದಾರೆ ಚಿರತೆ ಇದೆ ಇಲ್ಲಿ ಅಂತ. ಈ ಥರ ಘಾಟ್ ಸೆಕ್ಷನಲ್ಲಿ ನನಗಾಗಿರೋ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಯಾವುದು ಅಂದರೆ 2 ಎಕ್ಸ್ಪೀರಿಯೆನ್ಸ್ ಐತೆ MCS. ಫಸ್ಟು ನಾನು ಯಾವಾಗಲೂ ಫಸ್ಟಲ್ಲಿ ಅಂದ್ಕೊಳ್ಳೋದು ಯಾವುದು ಅಂದರೆ ಗೋಕರ್ಣ. ಫಸ್ಟು ನಾವು ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಗೋಕರ್ಣ ಹೋಗಿದ್ವಲ್ಲ. ಗೋಕರ್ಣದಿಂದ ರಿಟರ್ನ್ ಬರ್ಬೇಕಾದ್ರೆ ಕುಮಟಾ ಅಂತ ಒಂದು ಊರು ಬರುತ್ತೆ. ಆ ಊರು ಸ್ವಲ್ಪ ಘಾಟ್ ಸೆಕ್ಷನ್ ಥರನೇ ಇರುತ್ತೆ. ಅದರಲ್ಲಿ ಏನಾಯಿತು ಅಂದರೆ, ನಾನು ಈ ಥರ ಬರ್ತಾಯಿದ್ದೀನಿ, ಒಂದು ಕಾರ್ನರಿಂಗು. ಸೊ ಕಾರ್ನರಿಂಗಲ್ಲಿ ಹಿಂಗೆ ಬರ್ತಾಯಿದ್ದೀನಿ, ಯಾವುದೋ ದೊಡ್ಡ ಬ್ಲ್ಯಾಕ್ ಕಲರ್ ಕೋಬ್ರಾ ಹಿಂಗೆ ಪಾಸ್ ಆಯಿತು ರೋಡಲ್ಲಿ. ಅದು ಪಾಸಾದರೂ ಪರವಾಗಿಲ್ಲ, ಹಿಂಗೆ ಪಾಸಾಗಿ ರೋಡಲ್ಲಿ ನಿಂತ್ಕೊಂಡು 1-2 ಸೆಕೆಂಡ್ ಹಿಂಗೆ ಲುಕ್ ಕೊಟ್ಬಿಟ್ಟು ಆಮೇಲೆ ಹೋಯ್ತು. ನಾನು ಆವಾಗ ಫೋನಲ್ಲಿ ಯೂಸ್ ಮಾಡ್ತಿದ್ದೆ ನನ್ನ ವ್ಲಾಗಿಂಗು, ಸೊ ಟಕ್ ಅಂತ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಅದು ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸು. ಇನ್ನೊಂದು ಏನು ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಅಂದರೆ, ಕೂರ್ಗ್ ಹೋಗಿದ್ದೆ. ಕೂರ್ಗಿಂದ ವಾಪಸ್ ಬರಬೇಕಾದ್ರೆ ಸಕಲೇಶ್ಪುರ ಘಾಟ್ ಅನ್ಕೋತೀನಿ, ಸಕಲೇಶ್ಪುರ ಘಾಟು ಯಾವುದೋ ಘಾಟು, ಒಟ್ಟಿನಲ್ಲಿ ನೆನಪಿಲ್ಲ. ಕೂರ್ಗಿಂದ ವಾಪಸ್ಸು ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ ಅಲ್ಲಿಂದ ಒಂದು ಘಾಟಲ್ಲಿ ಬರ್ತೀವಿ ನಾವು ಬ್ಯಾಂಗ್ಳೂರ್ಗೆ. ಆ ಘಾಟಲ್ಲಿ ಬರ್ಬೇಕಾದ್ರೆ ಪ್ರಾಣಿಗಳ್ದೇನೂ ಟೆನ್ಷನ್ ಇಲ್ಲ, ಬಟ್ ಏನು ಟೆನ್ಷನ್ ಅಂದರೆ ಫಾಗ್ ಲೈಟ್ ಇರಲಿಲ್ಲ, ಫುಲ್ ಕತ್ಲೆ, ರೋಡೇ ಕಾಣಿಸ್ತಾ ಇಲ್ಲ. ಆ ರೋಡಲ್ಲಿ 30 ಮೇಲೆ ಬರೋಕ್ಕಾಗಿಲ್ಲ MCS. ನಮ್ಮ ಮನೆ ಬಂದ್ಬಿಟ್ಟು 300 ಕಿಲೋಮೀಟರ್ ಸಮಥಿಂಗ್ ಇತ್ತು, ಬಟ್ 30 ಮೇಲೆ ಬರೋಕ್ಕೆ ಆಗಲಿಲ್ಲ. ನಾನು ಲಾರಿ ಅಣ್ಣ ಹಿಂದೆ ಹೋಗಿ ನೋಡ್ತೀನಿ, ಕಾರ್ ಅವ್ರ ಹಿಂದೆ ಹೋಗಿ ನೋಡ್ತೀನಿ. ಕಾರ್ ಅವ್ರ ಹಿಂದೆ ಹೊಡೆದ್ರೆ ಅವ್ರು ಜುಯಿ ಅಂತ ಹೋಗ್ಬಿಡ್ತಾರೆ. ನೋಡಿ ಇಲ್ಲೊಂದು ಪಿಕಾಕು. ಲಾರಿ ಅವ್ರ ಹಿಂದೆ ಹೋದರೆ ಫಾಸ್ಟಾಗಿ ಹೋಗೋಕ್ಕೆ ಆಗ್ತಿಲ್ಲ. ಆಮೇಲೆ ಹಂಗೋ ಮ್ಯಾನೇಜ್ ಮಾಡಿ ಬಂದೆ. ಅದು ಫಸ್ಟು ಟೈಮು ನಾನು ಘಾಟ್ ಸೆಕ್ಷನಲ್ಲಿ ಹೋಗಿದ್ದು. ಒಂಥರ ಮನಸ್ಸಲ್ಲಿ ಆ ಭಯ ಇರುತ್ತಲ್ಲ, ಫಸ್ಟ್ ಟೈಮು ಘಾಟ್ ಸೆಕ್ಷನಲ್ಲಿ ಕತ್ಲೆಯಲ್ಲಿ ಸಿಗಾಕೋಬಿಟ್ರೆ ಆ ಥರ ಫೀಲ್ ಆಯ್ತಲ್ಲ ನನಗೆ. ರೈಟ್ ಸೈಡ್ ನೋಡಿ, ನದಿ, ಫಾಗು, ಬೆಟ್ಟ, ಎಲ್ಲ ಬ್ಯೂಟಿ ಒಂದೇ ಕಡೆ ಐತೆ. ಯಾಕೆ ಕಾರಣ ಎಲ್ಲಿದ್ದಾರೆ? ಆನೆ ಇದೆ ಅಂತೆ. ಎಲ್ಲಿದೆ ಆನೆ? ಸುಮ್ಮನೆ ಹೋದವರು ಭಯಪಡಿಸಿ ಹೋಗ್ಬಿಟ್ರಲ್ಲಪ್ಪ. ಅವಣ್ಣ ಸುಮ್ಮನೆ ಹೋದವರು ಭಯಪಡಿಸಿ ಹೋಗ್ಬಿಟ್ರು. ಇವಾಗ ಎಲ್ಲಿಂದ ಬರುತ್ತೆ ಆನೆ ಅಂತಲೇ ಗೊತ್ತಿಲ್ವಲ್ಲ. ಅವಣ್ಣ ಕಾರಲ್ಲಿ ಹೋದವರು ಆನೆ ಬರ್ತಿದ್ಯಾ ಅಂತ ನಮ್ಮನ್ನ ಕೇಳಿದ್ರ ಅಥವಾ ಆನೆ ಇದೆ ಅಂತ ಹೇಳಿದ್ರ ಗೊತ್ತಿಲ್ಲ. ಮಳೆಯಲ್ಲ ಹೇಳಿದ್ರು, ನನಗೆ ಸರಿ ಅರ್ಥನೇ ಆಗಿಲ್ಲ. ಇಲ್ಲೆಲ್ಲ ಆನೆ ಬಂದು ಅಲ್ಲಿ ನೋಡಿ ಎಲ್ಲ ಹೊಡೆದಾಕ್ಬಿಟ್ಟು ಹೋಗೈತೆ. ಈ ಚೆಕ್ ಪೋಸ್ಟಲ್ಲೇ ನಾವು ಇಟ್ಕೊಡ್ಬೇಕು ಅನ್ಸುತ್ತೆ.
ಆ್ಯಕ್ಚುಲಿ ಕೇರಳಲ್ಲಿ ಮೋಟೋ ವ್ಲಾಗಿಂಗು ಬ್ಯಾನ್ MCS. ಆ ಪೊಲೀಸನ್ನ ಬೇರೆ ನಮ್ಮನ್ನ ಒಂಥರ ನೋಡ್ತವ್ರೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಇರಿ ಹಾಂ, ಏನು ಹೇಳಿಲ್ಲ. ನಮ್ಮ ಬೀಟಲ್ಲಿ ನೋಡಿ, ನೋಡೋದಕ್ಕೆ ಎಷ್ಟು ಪಳಪಳ ಅಂತವನೆ. ಒಂದೇ ಒಂದು ಡೀಸೆಲ್ ವಾಶ್ ಮಾಡಿಸಿದ್ದ ಅಷ್ಟೇ. ನಾವು ರೈಡ್ ಬಂದಾಗಿಂದ ಫುಲ್ ಪಳಪಳ ಅಂತವನೆ.